ಬೇಲ್ ಮೇಲೆ ರಿಲೀಸ್ ಆಗಿರುವ ದರ್ಶನ್ಗೆ ಮತ್ತಷ್ಟು ಸಂಕಟ ಎದುರಾಗಿದೆ. ಸದ್ಯದಲ್ಲೇ ಕೋರ್ಟ್ನಿಂದ ರದ್ದಾಗುತ್ತಾ ದರ್ಶನ್ ಜಾಮೀನು ಅನ್ನೋ ಪ್ರಶ್ನೆ ಈಗ ಎದ್ದಿದೆ. ಮಧ್ಯಂತರ ಜಾಮೀನು ಪ್ರಶ್ನಿಸಿ ಶೀಘ್ರದಲ್ಲೇ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸಲಿದ್ದಾರೆ. ಸದ್ಯದಲ್ಲೇ ಸುಪ್ರೀಂ ಮೇಲ್ಮನವಿ ಸಲ್ಲಿಸಿರೋ ಪೊಲೀಸರು ಈಗಾಗಲೇ ದರ್ಶನ್ ಅವರಿಗೆ ಹೈಕೋರ್ಟ್ನಿಂದ 6 ವಾರಗಳ ಮಧ್ಯಂತರ ಜಾಮೀನು ಸಿಕ್ಕಿದೆ. ಇದರಲ್ಲಿ ಬೇಲ್ ಮೇಲೆ ದರ್ಶನ್ ಅವರು ರಿಲೀಸ್ ಕೂಡ ಆಗಿದ್ದಾರೆ. ಸದ್ಯದಲ್ಲೇ ಕೋರ್ಟ್ನಿಂದ ರದ್ದಾಗುತ್ತಾ ದರ್ಶನ್ ಜಾಮೀನು ಅನ್ನೋ ಪ್ರಶ್ನೆ ಈಗ ಎದುರಾಗಿದೆ. ಮಧ್ಯಂತರ ಜಾಮೀನು ಪ್ರಶ್ನಿಸಿ ಶೀಘ್ರದಲ್ಲೇ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸಲು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಸದ್ಯದಲ್ಲೇ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸಲಿರೋ ಪೊಲೀಸರು ಮೇಲ್ಮನವಿ ಸಲ್ಲಿಸಲು ರಾಜ್ಯ ಗೃಹ ಇಲಾಖೆಯಿಂದಲೂ ಗ್ರೀನ್ ಸಿಗ್ನಲ್ ದೊರಕಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೊತೆಗೆ ಅವರ ಗ್ಯಾಂಗ್ ಕೂಡ ಜೈಲು ಸೇರಿತ್ತು. ಈ ಮಧ್ಯೆ ಬೇಲ್ಗಾಗಿ ಅರ್ಜಿ ಸಲ್ಲಿಸಿದ್ದ ದರ್ಶನ್ ಅವರಿಗೆ ಮಧ್ಯಂತರ ಜಾಮೀನು ಕೂಡ ಸಿಕ್ಕಿತ್ತು. ಇದರ ಮಧ್ಯೆ ಈಗ ಸುಪ್ರೀಂ ಜಾಮೀನನ್ನ ರದ್ದು ಕೋರಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗ್ತಾ ಇದ್ದಾರೆ ರಾಜ್ಯ ಗೃಹ ಇಲಾಖೆ. ಅತಿ ಶೀಘ್ರದಲ್ಲೇ ಸುಪ್ರೀಂ ಕೋರ್ಟ್ಗೆ ಈ ಜಾಮೀನು ವಿಚಾರವಾಗಿ ಮೇಲ್ಮನವಿ ಸಲ್ಲಿಸಲಿದ್ದಾರೆ ಪೊಲೀಸರು. ಬೇಲ್ ಮೇಲೆ ರಿಲೀಸ್ ಆಗಿರುವ ದರ್ಶನ್ಗೆ ಈಗ ಮತ್ತಷ್ಟು ಸಂಕಷ್ಟ ಎದುರಾಗಲಿದೆ. ಸದ್ಯದಲ್ಲೇ ಕೋರ್ಟ್ನಿಂದ ರದ್ದಾಗುತ್ತಾ ದರ್ಶನ್ ಜಾಮೀನು ಅನ್ನೋ ಪ್ರಶ್ನೆ ಈಗ ಎದುರಾಗಿದೆ. ಯಾಕಂದ್ರೆ ಸದ್ಯದಲ್ಲೇ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಲಿದ್ದಾರೆ ರಾಜ್ಯ ಗೃಹ ಇಲಾಖೆ. ಯಾಕಂದ್ರೆ ದರ್ಶನ್ಗೆ ಬೇಲ್ ಕೊಟ್ಟಿರೋದನ್ನ ಪ್ರಶ್ನಿಸಿ ಈಗ ಸುಪ್ರೀಂ ಕೋರ್ಟ್ ಮೊರೆ ಹೋಗಲಿದ್ದಾರೆ ರಾಜ್ಯ ಗೃಹ ಇಲಾಖೆ. ಮಧ್ಯಂತರ ಜಾಮೀನನ್ನ ಪ್ರಶ್ನಿಸಿ ಶೀಘ್ರದಲ್ಲೇ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಿದ್ದಾರೆ. ನವೆಂಬರ್ 18ರಂದು ಸುಪ್ರೀಂ ಕೋರ್ಟ್ಗೆ ಪೊಲೀಸರು ಮೇಲ್ಮನವಿ ಸಲ್ಲಿಸುವ ಸಾಧ್ಯತೆ ಇದೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಿರೋ ಎಸ್ಪಿಪಿ ಪ್ರಸನ್ನಕುಮಾರ್ ಈಗಾಗಲೇ ಮೇಲ್ಮನವಿ ಸಿದ್ಧಪಡಿಸಿಕೊಂಡಿರುವ ಪ್ರಸನ್ನಕುಮಾರ್ ಅವರು ಸೋಮವಾರ ಕೋರ್ಟ್ಗೆ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಅಂತಿಮ ಹಂತದ ಸಿದ್ಧತೆ ನಡೆಸಿರೋ ಎಸ್ಪಿಪಿ ಪ್ರಸನ್ನಕುಮಾರ್ ನವೆಂಬರ್ 18ರಂದು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವ ಸಾಧ್ಯತೆ ಇದೆ. ಅಂದ್ರೆ ಇನ್ನು 2 ದಿನ, ಅಂದ್ರೆ ಸೋಮವಾರ, ಇವತ್ತು ಶನಿವಾರ, ನಾಳೆ ಭಾನುವಾರ ಕೋರ್ಟ್ ರಜೆ ಇರುತ್ತೆ. ಹಾಗಾಗಿ 18ನೇ ತಾರೀಕು ಅಂದ್ರೆ ಸೋಮವಾರ ಪೊಲೀಸರು ಮೇಲ್ಮನವಿಯ ಸಲ್ಲಿಸುವ ಸಾಧ್ಯತೆ ಇದೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಿರೋ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಈಗಾಗಲೇ ಪ್ರಸನ್ನಕುಮಾರ್ ಅವರು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕೋ ಅದನ್ನ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇದು ಅಂತಿಮ ಹಂತದಲ್ಲಿದೆ ಸಿದ್ಧತೆ. ಎಸ್ಪಿಪಿ ಪ್ರಸನ್ನಕುಮಾರ್ ಇದರ ಮೇಲ್ವಿಚಾರಣೆಯನ್ನ ತಗೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಲು ಈಗಾಗಲೇ ಸಿದ್ಧತೆ ಮಾಡಿಕೊಂಡಿದ್ದಾರೆ. ನವೆಂಬರ್ 18 ಅಂದರೆ ಸೋಮವಾರ ಸುಪ್ರೀಂ ಕೋರ್ಟ್ಗೆ ಪೊಲೀಸರು ಮೇಲ್ಮನವಿಯನ್ನ ಸಲ್ಲಿಸುವ ಸಾಧ್ಯತೆ ಇದೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಿರೋ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಈಗಾಗಲೇ ಮೇಲ್ಮನವಿಯನ್ನ ಸಿದ್ಧಪಡಿಸಿಕೊಂಡಿದ್ದಾರೆ. ಪ್ರಸನ್ನಕುಮಾರ್ ಸೋಮವಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಅಂತಿಮ ಹಂತದ ಸಿದ್ಧತೆಯನ್ನು ನಡೆಸಿದ್ದಾರೆ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು. ಈಗಾಗಲೇ ಈ ಬಗ್ಗೆ ಗೃಹ ಸಚಿವರು ಕೂಡ ಒಂದು ಸುಳಿವನ್ನು ಬಿಟ್ಟುಕೊಟ್ಟಿದ್ದಾರೆ. ನವೆಂಬರ್ 18ರಂದು ಮೇಲ್ಮನವಿಯನ್ನು ಸಲ್ಲಿಸಲು ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಪೊಲೀಸರು. ದರ್ಶನ್ ಅವರಿಗೆ ಈಗ ಮಧ್ಯಂತರ ಜಾಮೀನು ಸಿಕ್ಕಿರೋದೇ ಅವರ ಸರ್ಜರಿ ಯಾವಾಗ ಅಂತ. ಈಗಾಗಲೇ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಕೂಡ ಆಗಿದ್ದಾರೆ. ನಟ ದರ್ಶನ್ಗೆ ಸರ್ಜರಿ ಯಾವಾಗ, ವಿಳಂಬವೇಕೆ ಅನ್ನೋ ಪ್ರಶ್ನೆ ಈಗ ಎದುರಾಗಿದೆ. ದರ್ಶನ್ಗೆ ಏಕಾಏಕಿ ಸರ್ಜರಿ ಮಾಡೋಕೆ ಆಗೋದಿಲ್ವಂತೆ. ಯಾಕಂದ್ರೆ ಮೂಳೆ ಮೇಲಿನ ನರಕ್ಕೆ ಪೆಟ್ಟು ಬಿದ್ದಿರೋದ್ರಿಂದ ಅಡ್ಡಿಯಾಗಿದೆ. ಹೀಗಾಗಿ ಕೆಲವೊಂದು ಪ್ರೊಸೀಜರ್ ಫಾಲೋ ಮಾಡಬೇಕಾಗಿದೆ. ಫ್ರೀಡಂ ಟಿವಿಗೆ ಗ್ಲೋಬಲ್ ಬಿಜಿಎಸ್ ಆಸ್ಪತ್ರೆ ಮೂಲಗಳ ಮಾಹಿತಿ ಸಿಕ್ಕಿದೆ. ದರ್ಶನ್ ಅವ್ರಿಗೆ ಮಧ್ಯಂತರ ಜಾಮೀನು ಸಿಕ್ಕಿರೋದೇ ಅವರ ಆರೋಗ್ಯ ವಿಚಾರವಾಗಿ. ಅವ್ರಿಗೆ ತೀವ್ರವಾದ ಮಂಡಿ ನೋವು ಹಾಗೂ ಬೆನ್ನು ನೋವಿಂದ ಬಳಲ್ತಾ ಇದ್ರು. ಈ ವಿಚಾರವಾಗಿ ದರ್ಶನ್ ಜಾಮೀನು ಕೂಡ ಕೋರಿದ್ರು. ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಬೇಕು, ಹಾಗೆ ಆಪರೇಷನ್ನ
ಅವಶ್ಯಕತೆ ಇರಬಹುದು ಅಂತ ಹೇಳಿ ಅವರು ಅರ್ಜಿಯನ್ನು ಸಲ್ಲಿಸಿದ್ರು. ಆಗ ಜಾಮೀನು ಕೂಡ ಸಿಕ್ಕಿತು. ಈಗ ಸರ್ಜರಿ ಯಾವಾಗ ಅನ್ನೋ ಪ್ರಶ್ನೆ ಎದುರಾಗಿದೆ. ಈಗಾಗಲೇ ಅವರು ರಿಲೀಸ್ ಆಗಿ ಬಹಳ ದಿನ ಆಗಿದೆ. ಕೋರ್ಟ್ ಬೇಲ್ ಕೊಟ್ಟಿರೋದು ಬರೀ 6 ವಾರಗಳ ಕಾಲ ಮಾತ್ರ. ಈಗ BGS ಗ್ಲೋಬಲ್ ಹಾಸ್ಪಿಟಲ್ನಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೂಡ ನಡೀತಾ ಇದೆ. ಸೊ ಮೂಳೆಯ ಮೇಲಿನ ನರಕ್ಕೆ ತೀವ್ರವಾದ ಪೆಟ್ಟು ಬಿದ್ದಿರೋದ್ರಿಂದ ಇದು ಅಡ್ಡಿಯಾಗ್ತಾ ಇದೆ. ಹೀಗಾಗಿ ಕೆಲವೊಂದು ಪ್ರೊಸೀಜರ್ನ ಫಾಲೋ ಮಾಡಬೇಕಾಗಿದೆ. ಫ್ರೀಡಮ್ ಟಿವಿಗೆ ಗ್ಲೋಬಲ್ BGS ಆಸ್ಪತ್ರೆ ಮೂಲಗಳ ಮಾಹಿತಿ ಸಿಕ್ಕಿದೆ. ದರ್ಶನ್ಗೆ ಸರ್ಜರಿ ಮಾಡ್ತಾರಾ ಅಥವಾ ಮೆಡಿಸನ್ನಲ್ಲೇ ಈ ಮಂಡಿ ನೋವನ್ನು ಕ್ಯೂರ್ ಮಾಡ್ಬೋದಾ ಅನ್ನೋದ್ರ ಬಗ್ಗೆ ವೈದ್ಯರು ತಪಾಸಣೆ ನಡೆಸ್ತಾ ಇದ್ದಾರೆ. ಏಕಾಏಕಿ ಸರ್ಜರಿ ಮಾಡೋಕ್ಕಾಗಲ್ಲ ಅಂತ ಕೂಡ ಹೇಳಿದ್ದಾರೆ. ಸೊ ಸರ್ಜರಿ ಯಾವಾಗ ಮಾಡಬಹುದು, ಕೋರ್ಟ್ಗೆ ಇದ್ರ ಬಗ್ಗೆ ಏನು ಅವರು ಮಾಹಿತಿ ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ನರಕ್ಕೆ ಪೆಟ್ಟಾಗಿರೋದ್ರಿಂದ ಏಕಾಏಕಿ ಆಪರೇಷನ್ ಮಾಡಲು ಆಗಲ್ಲ. ಮೂಳೆಯ ಮೇಲಿನ ನರ ಜರುಗಿಸಿ ದರ್ಶನ್ಗೆ ಆಪರೇಷನ್ ಮಾಡಬೇಕು. ಸದ್ಯ ಫಿಸಿಯೋಥೆರಪಿ ಮೂಲಕ ಮೂಳೆಯ ನರವನ್ನ ಜರುಗಿಸಲಾಗ್ತಿದೆ. ಅಥವಾ ನಾಳೆ ಅಥವಾ ನಾಡಿದ್ದು ದರ್ಶನ್ಗೆ ಮತ್ತೊಂದು ಸ್ಕ್ಯಾನಿಂಗ್ ಮಾಡಲಾಗುತ್ತೆ. ವೈದ್ಯರ ರಿಪೋರ್ಟ್ ಬಂದ ಬಳಿಕ ಫಿಕ್ಸ್ ಆಗಲಿದೆ ಸರ್ಜರಿ ದಿನಾಂಕ. ಸೊ ಇಲ್ಲಿ BGS ಗ್ಲೋಬಲ್ ಹಾಸ್ಪಿಟಲ್ನ ಮೂಲಗಳ ಮಾಹಿತಿ ಪ್ರಕಾರ ಈ ಮಂಡಿಯ ನರ ಏನಿರುತ್ತೆ ಆ ನರಕ್ಕೆ ಪೆಟ್ಟಾಗಿರೋದ್ರಿಂದ ಏಕಾಏಕಿ ಆಪರೇಷನ್ ಮಾಡಲು ಸಾಧ್ಯ ಇಲ್ಲ. ಮೂಳೆಯ ಮೇಲಿನ ನರ ಜರುಗಿಸಿ ದರ್ಶನ್ಗೆ ಆಪರೇಷನ್ ಮಾಡಬೇಕು. ಸೊ ಇದು ಮಾಡಬೇಕಂದ್ರೆ ಅದಕ್ಕೂ ಮುಂಚೆ ಫಿಸಿಯೋಥೆರಪಿ ಮೂಲಕ ನರಗಳನ್ನು ಜರುಗಿಸಬೇಕು. ನಾಳೆ ಅಥವಾ ನಾಡಿದ್ದು ದರ್ಶನ್ಗೆ ಮತ್ತೊಂದು ಸ್ಕ್ಯಾನಿಂಗ್ ಮಾಡಲಾಗುತ್ತೆ. ಈಗಾಗಲೇ ಆ ನರನ್ನ ಜರುಗಿಸುವಂಥ ಪ್ರೊಸೀಜರ್ನ ಸ್ಟಾರ್ಟ್ ಮಾಡಿದ್ದಾರೆ. ನಾಳೆ ಅಥವಾ ನಾಡಿದ್ದು ದರ್ಶನ್ಗೆ ಮತ್ತೊಂದು ಸ್ಕ್ಯಾನಿಂಗ್ ಮಾಡಲಾಗುತ್ತೆ. ಇದರ ಸ್ಕ್ಯಾನಿಂಗ್ ರಿಪೋರ್ಟ್ ಬಂದ ಬಳಿಕ ದರ್ಶನ್ಗೆ ಯಾವಾಗ ಸರ್ಜರಿ ಅನ್ನೋದು ಫಿಕ್ಸ್ ಆಗಲಿದೆ. ಈಗ ದರ್ಶನ್ಗೆ ಮಂಡಿ ನೋವು, ಬೆನ್ನು ನೋವು ತೀವ್ರವಾಗಿ ಕಾಡ್ತಾ ಇದೆ. ಇದರಿಂದಲೇ ಜಾಮೀನಿಗೆ ಅರ್ಜಿ ಕೂಡ ಸಲ್ಲಿಸಿದ್ರು. 6 ವಾರಗಳ ಜಾಮೀನು ಕೂಡ ಸಿಕ್ಕಿತ್ತು. ಇದರಲ್ಲಿ ಈಗ BGS ಗ್ಲೋಬಲ್ ಹಾಸ್ಪಿಟಲ್ನಲ್ಲಿ ಏನು ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ, ಈ ಟ್ರೀಟ್ಮೆಂಟ್ನಲ್ಲಿ ನರಕ್ಕೆ ತುಂಬ ಪೆಟ್ಟಾಗಿರೋದ್ರಿಂದ ಏಕಾಏಕಿ ಆಪರೇಷನ್ ಮಾಡಲು ಸಾಧ್ಯ ಇಲ್ಲ ಅಂತ ವೈದ್ಯರು ತಿಳಿಸಿದ್ದಾರೆ.